ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಮಧ್ಯ ಕರ್ನಾಟಕ ಜನರ ಜೀವನಾಡಿಯಾಗಿರೋ ತುಂಗಭದ್ರಾ ನದಿ ಡ್ಯಾಮ್ನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಅಣೆಕಟ್ಟಿನ 19ನೇ ಕ್ರಸ್ಟ್ ಗೇಟ್ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿದ್ದು ಜಲಾಶಯದಿಂದ ಅತಿ ಹೆಚ್ಚು ನೀರು ರಿಲೀಸ್ ಆಗ್ತಿದೆ. ಹೀಗಾಗಿ ಜಲಾಶಯ ತುಂಬಿ ಈ ಬಾರಿ ಕೃಷಿ ಚಟುವಟಿಕೆ ಚೆನ್ನಾಗಿ ಆಗುತ್ತೆ ಅಂತ ಅಂದುಕೊಂಡಿದ್ದ ನದಿ ಪಾತ್ರದ ಪ್ರದೇಶಗಳ ಜನರಿಗೆ ಆತಂಕ ಎದುರಾಗಿದೆ. ಹಾಗಿದ್ರೆ ಏನಿದು ತುಂಗಭದ್ರಾ ಡ್ಯಾಮ್ನ ಕತೆ? ಈ ಕ್ರಸ್ಟ್ ಗೇಟ್ ಅಂದ್ರೇನು? ಈಗ ಏನಾಗ್ತಿದೆ, ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ರಾಜ್ಯದ ಪ್ರಮುಖ ಡ್ಯಾಮ್ಗಳಲ್ಲಿ ಒಂದಾಗಿರೋ ತುಂಗಭದ್ರಾ ಡ್ಯಾಮ್ನಲ್ಲಿ ಭಾರೀ ಅನಾಹುತ ಉಂಟಾಗಿದೆ. ಡ್ಯಾಮ್ನ 19ನೇ ಸ್ಪಿಲ್ವೇನ ಕ್ರಸ್ಟ್ ಗೇಟ್ ಮುರಿದು ಹೆಚ್ಚಿನ ನೀರು ಹೊರ ಹೋಗ್ತಿದೆ. ಇದರಿಂದ ಏನಾಗುತ್ತೆ, ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ನೋಡೋಕೆ ಮೊದಲು ತುಂಗಭದ್ರಾ ಡ್ಯಾಮ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ತುಂಗಭದ್ರಾ ಡ್ಯಾಮ್ನ ವಿಶೇಷ ಅಂದರೆ ದೇಶದಲ್ಲೇ ಸಿಮೆಂಟ್ ಬಳಸದೆ ನಿರ್ಮಾಣವಾಗಿರೋ ಡ್ಯಾಮ್ಗಳಲ್ಲಿ ಒಂದು. ಮತ್ತೊಂದು ಕೇರಳದ ಮುಲ್ಲಾಪೆರಿಯಾ ಡ್ಯಾಮ್. ಈ ಡ್ಯಾಮ್ಗಳಲ್ಲಿ ಸಿಮೆಂಟ್ನ ಬಳಸದೆ ನಿರ್ಮಿಸಲಾಗಿದೆ. 1953ರಲ್ಲಿ ತುಂಗಭದ್ರಾ ಡ್ಯಾಮ್ ಯೋಜನೆ ಪೂರ್ಣಗೊಂಡಿದ್ದು ಕಳೆದ 70 ವರ್ಷಗಳಿಂದ ಭದ್ರವಾಗಿ ನಿಂತಿದೆ. ಕೊಪ್ಪಳ ಹಾಗೂ ಹೊಸಪೇಟೆ ಬಳಿ ನಿರ್ಮಾಣವಾಗಿರೋ ಈ ಜಲಾಶಯಕ್ಕೆ ಪಂಪಸಾಗರ ಅಂತಾನೂ ಕರೆಯಲಾಗುತ್ತೆ. ಈ ಜಲಾಶಯ ಕರ್ನಾಟಕ ಸೇರಿದಂತೆ ಆಂಧ್ರ ಪ್ರದೇಶಕ್ಕೂ ನೀರನ್ನು ಸಪ್ಲೈ ಮಾಡುತ್ತೆ. ಪ್ರಮುಖವಾಗಿ ನೀರಾವರಿಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ. ಈ ಡ್ಯಾಮ್ ಸುಮಾರು 6.5 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಉಣಿಸುತ್ತದೆ. ಇಷ್ಟೆಲ್ಲ ಪ್ರಮುಖವಾಗಿರೋ ಡ್ಯಾಮ್ನಲ್ಲಿ ಇದೀಗ 19ನೇ ಕ್ರಸ್ಟ್ ಗೇಟ್ ಫೇಲ್ ಆಗಿದೆ. ಈ ಮೂಲಕ ಈ ಗೇಟ್ನಿಂದ ಅತಿ ಹೆಚ್ಚು ನೀರು ಹೊರಗೆ ಹೋಗ್ತಿದೆ. ಫ್ರೆಂಡ್ಸ್, ಈ ಕ್ರಸ್ಟ್ ಗೇಟ್ ಅಂದ್ರೇನು? ಡ್ಯಾಮ್ಗಳಲ್ಲಿ ಸಂಗ್ರಹವಾದ ನೀರನ್ನು ನಿಯಂತ್ರಿತವಾಗಿ ಹೊರಹಾಕೋಕೆ ಹಲವಾರು ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಇವನ್ನ ಸ್ಪಿಲ್ವೇ ಅಂತ ಕರೆಯಲಾಗುತ್ತೆ. ಈ ಸ್ಪಿಲ್ವೇಗಳ ಮೇಲಿನ ಗರಿಷ್ಠ ತುದಿಗೆ ಕ್ರಸ್ಟ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ನೀರು ಹೆಚ್ಚಾಗಿ ಹರಿದು ಹೋಗದಂತೆ ತಡೆಯೋಕೆ ಹಾಗೂ ಜಲಾಶಯದಲ್ಲಿ ನೀರಿನ ಮಟ್ಟವನ್ನು ನಿಯಂತ್ರಿಸೋಕೆ ಆಟೋಮೆಟಿಕ್ ಗೇಟ್ ಒಂದನ್ನು ಹಾಕಿರ್ತಾರೆ. ಅದನ್ನೇ ಕ್ರಸ್ಟ್ ಗೇಟ್ ಅಂತ ಕರೀತಾರೆ. ಇದೀಗ 19ನೇ ಸ್ಪಿಲ್ವೇನ ಈ ಕ್ರಸ್ಟ್ ಗೇಟ್ನ ಲಾಕ್ ಮುರಿದು ಹೋಗಿದೆ. ಸೊ 19ನೇ ಗೇಟ್ನಿಂದ ಬರುವ ನೀರನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಈ ಗೇಟ್ನಿಂದ ಅತಿ ಹೆಚ್ಚು ನೀರು ಹೊರಗೆ ಹೋಗ್ತಿದೆ. ಡ್ಯಾಮ್ನಲ್ಲಿ ಎಲ್ಲ ಗೇಟ್ಗಳಿಂದ 1135 ಟನ್ ನೀರು ಹೊರ ಹೋಗ್ತಿದ್ರೆ ಕೇವಲ 19ನೇ ಗೇಟ್ನಿಂದ 1020 ಟನ್ ನೀರು ಹೊರ ಹೋಗ್ತಿದೆ. ಗೇಟ್ ಮೇಲಿನ ಒತ್ತಡ ಕಡಿಮೆ ಮಾಡೋಕ್ಕೆ ಸದ್ಯ ತುಂಗಭದ್ರಾ ಡ್ಯಾಮ್ನ 33 ಗೇಟ್ನ ಓಪನ್ ಮಾಡಿ ನೀರು ಹೊರ ಹಾಕ್ತಿದ್ದಾರೆ. ಈ ಮೂಲಕ ಶನಿವಾರ ರಾತ್ರಿ ಜಲಾಶಯದಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ 105.78 TMC ಅಡಿ ನೀರಿತ್ತು. ಸೋಮವಾರ ಈ ಕೆಪಾಸಿಟಿ 97.75 TMC ಅಡಿಗೆ ಕುಸಿದಿದೆ. ಹೆಚ್ಚಿನ ನೀರು ಹರಿದು ಹೋಗ್ತಿರೋದು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ರಾಜ್ಯಗಳ ಲಕ್ಷಾಂತರ ಜನರನ್ನ ಚಿಂತೆಗೀಡು ಮಾಡಿದೆ. ಕರ್ನಾಟಕದ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳು ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್ ಹಾಗೂ ನಂಡ್ಯಾಲ್ ಜಿಲ್ಲೆಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಈ ಸಮಸ್ಯೆಯನ್ನ ಪರಿಹರಿಸೋದು ಹೇಗೆ ಅಂತ ನೋಡಿದ್ರೆ 19ನೇ ಗೇಟ್ನಲ್ಲಿ ನೀರು ಹರಿಯದಂತೆ ಸ್ಟಾಪ್ ಲಾಕ್ ಅನ್ನ ಹಾಕಬೇಕು. ಆದರೆ ಜಲಾಶಯ ತುಂಬಿ ಹೆಚ್ಚಿನ ನೀರು ಹರಿಯುತ್ತಿರುವಾಗ ರಿಪೇರಿ ಕೆಲಸ ಮಾಡೋದು ಅಸಾಧ್ಯವಾಗಿದೆ. ರಿಪೇರಿ ಕೆಲಸ ಆಗಬೇಕು ಅಂದರೆ ಮೊದಲು ಜಲಾಶಯದಿಂದ 60% ನೀರು ಖಾಲಿ ಮಾಡಬೇಕು. ಜಲಾಶಯದಿಂದ 20 ಅಡಿ ನೀರು ಹರಿದು ಹೋದರೆ ಮಾತ್ರ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಈಗಾಗಲೇ ಡ್ಯಾಮ್ನಿಂದ 1 ಲಕ್ಷಕ್ಕೂ ಅಧಿಕ ನೀರು ಹರಿದು ಹೋಗ್ತಿದೆ. ಇನ್ನು ಹೆಚ್ಚಿಗೆ ಅಂದರೆ ಸುಮಾರು 3 ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋದರೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಸುಮಾರು 12 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಹಾಗೆ ಕೆಲ ಪ್ರದೇಶಗಳು ಜಲಾವೃತಗೊಳ್ಳಲಿದೆ. ಇದು ಸರ್ಕಾರಕ್ಕೆ ಮತ್ತೊಂದು ಸಮಸ್ಯೆಯಾಗಿದೆ. ಹಾಗೆ ಉತ್ತಮ ಮಳೆಯಿಂದ ತುಂಬಿದ್ದ ನೀರು ಹರಿದು ಹೋಗಿ ಮತ್ತೆ ಜನರಿಗೆ ನೀರಿನ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಒಂದು ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಮತ್ತೊಂದು ಸಮಸ್ಯೆಗೆ ಆಮಂತ್ರಣ ಕೊಡುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಡ್ಯಾಮ್ ನಿರ್ಮಿಸಿರೋ ತುಂಗಭದ್ರಾ ನದಿ ಬಗ್ಗೆ ನೋಡೋದಾದ್ರೆ, ಕೃಷ್ಣಾ ನದಿಯ ಉಪನದಿಯಾಗಿರೋ ತುಂಗಭದ್ರಾ ತುಂಗ ಹಾಗೂ ಭದ್ರಾ ನದಿಗಳ ಸಂಗಮದಿಂದ ಹೆಸರನ್ನು ಪಡೆದುಕೊಂಡಿದೆ. ರಾಜ್ಯದಲ್ಲಿ ಹರಿದು ಮುಂದೆ ಆಂಧ್ರ ಪ್ರದೇಶದ ಕರ್ನೂಲ್ನಿಂದ ಸ್ವಲ್ಪ ಮುಂದೆ ಕೃಷ್ಣಾ ನದಿಯನ್ನ ಸೇರಿ ಮುಂದೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಫ್ರೆಂಡ್ಸ್, ಇದು ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.